चलो भाई देखो अब मैं क्या करता हूँ. ದಯವಿಟ್ಟು ಒಂದು ಸ್ವಲ್ಪ ಧೂಳು ಕಡಿಮೆ ಮಾಡಿ. Okay. ಏ ರಜಾ ಏಹೇ ರಹಾ नहीं जाता. ಹೊಡಿ 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 ಗುದ್ದೋ ಗುದ್ದೋ ನನ್ನ ಮಂತೆ ಹಂಗ. ಅದು ಶಬಾಷ್. ಹುಟ್ಟಿದ ಸಿಕ್ಕಿದ ದೇವರಣೆ ಗೊತ್ತಿಲ್ಲ ಅವನು. ಒಟ್ನಲ್ಲಿ ಬಲ್ಲೆ ಹೋದ, ಇನ್ನೂ ಅಲ್ಲೇ ಹೋಗ್ತಾವನೆ. Okay. ಇಂಥ ಥರ್ಡ್ ಕ್ಲಾಸ್ ಡ್ರೈವಿಂಗ್ ಮಾಡಿದ್ರೆ ಇನ್ನೇನು ಅಂತಾರೆ ಜನರು. ಇಂಥವನ್ನೆಲ್ಲ ಸರಿಯಾಗಿ ದಂಗ್ಬೇಕು ಎಲ್ರು. ಹುಡುಗರ ಜೀವನ ಒಂದು ಸ್ವಲ್ಪ ನೆಮ್ಮದಿಯಾಗಿರೋಣ ಅಂತೇನಿಲ್ಲ, ಏನಾದರೂ ಒಂದು ನಮ್ಮನ್ನು ಬಾಧೆ ಬರ್ತಾನೇ ಇರುತ್ತೆ ಜೀವನದಲ್ಲಿ. ಎಷ್ಟು ಸಂಪಾದಿಸಿದ್ರು ಅಷ್ಟೇ, ಏನು ಮಾಡಿಲ್ಲ ಅಂದ್ರೂ ಅಷ್ಟೇ, ಒಂದಲ್ಲ ಒಂದು ಇದ್ದೇ ಇರುತ್ತೆ. ಒಂದೊಂದ್ಸಲ ಹುಡುಗಿಯಾಗಿ ಬಿಟ್ರೆ ಬೆಸ್ಟು ಅನಿಸ್ಬಿಡುತ್ತೆ. ಎಲ್ಲದರಲ್ಲೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜು ಇದೆ, ಬಟ್ ಅಡ್ವಾಂಟೇಜ್ ಜಾಸ್ತಿ ಗುರು. ಏನೇ ಹೇಳು, ಈ 50-50 ಅಂದ್ಕೊಳ್ಳಿ, ಬಟ್ ನಾನು ಹುಡುಗಿಯಾಗಿ ಬಿಟ್ರೆ ನಂಗೆ ಅಡ್ವಾಂಟೇಜ್ ಜಾಸ್ತಿ ಇರಬೇಕು ಗುರು. ಅರೆ कहना क्या चाहते हो? ಸಖತ್ತಾಗಿರೋ ಹುಡುಗಿ ಥರ ಹೊಡ್ಬೇಕು ಬಿಟ್ರೆ ನಾನು. ನಮ್ಮನ್ನು ಸುಮ್ಮನೆ ಹಿಂಗೆ ಹುಟ್ಬಿಟ್ರೆ ಮ್ಯಾನೇಜರ್ ಕೂಡ ಕೇರ್ ಮಾಡಲ್ಲ ನಮ್ಮ ಆಫೀಸುಗಳಲ್ಲಿ. ಕೊಟ್ಟರೆ ಒಳ್ಳೆ ಹುಡುಗಿಯಾಗಿ ಹುಟ್ಟಬೇಕು, ಸಖತ್ತಾಗಿರ್ಬೇಕು ನೋಡೋಕೆ ಮಾತ್ರ. ಹಂಗುಟ್ಟೆ ಆಫೀಸ್ಗೆ ಏನಾದರೂ ಹೋದರೆ ನಮ್ಮ ನೀನು ಕೆಲಸ ಮಾಡು, ಮಾಡದೆ ಇರು, ನಮ್ಮನ್ನು ಮ್ಯಾನೇಜರ್ ನಿನ್ನ ಬಂದು ಕೇಳೋದು ಇಲ್ಲ. ಬೇಕಂದ್ರೆ ನಿನ್ನ ಕೆಲಸನೂ ಮ್ಯಾನೇಜರೇ ಮಾಡಿಬಿಡ್ತಾನೆ. ನಮ್ಮನ್ನು ಹೆಂಗ ನಿನ್ನ ನೋಡ್ಕೊಂಡು मैं क्या करूं फिर जॉब छोड़ दूं? ಅದಕ್ಕೆ ಹೇಳೋದು ಗುರು, ನಮ್ಮನ್ನು ಹುಡುಗಿ ಥರ ಹೊಡ್ಬೇಕು. ಅದೇ ಹುಡುಗನಾಗ ನಮ್ಮನ್ನು ಬೆಳಗ್ಗಿಂದ ಸಾಯಂಕಾಲ ಆಗೋತ್ತಿಗೆ ಹೋಯ್ತಾನೆ ಇರ್ತಾನೆ. ಕೆಲಸ ಆಯ್ತಾ ಆಗಿಲ್ಲ, ನೀನೆಷ್ಟೇ ಏನೇ ಮಾಡೋ ಏನೂ ಅಪ್ರಿಷಿಯೇಟ್ ಇರಲ್ಲ. ನಮ್ಮನ್ನು ಅದೇ ಒಂದು ಹುಡುಗಿ ಚಿಕ್ಕದಾಗಿ ಅಂದ್ಕೊಂಡ ನಮ್ಮದು ಇಷ್ಟು ಅದೇನೋ ಹೇಳ್ತಾರಲ್ಲ, ದಿನ ಎಲ್ಲ ಕಷ್ಟ ಬೀಳ್ತಾನಂತೆ. ದಿನ ಎಂಡಿಂಗಲ್ಲಿ ಒಂದು ಮೇಲ್ ಹಾಕೋದು ಅಥವಾ ಏನಾದರೂ ಒಂದು ಆರ್ಡ್ರ್ ಮಾಡೋದು, ಅಲ್ಲಾಂದರೆ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಆಗೋದು ಕೂಡ ಅಪ್ರಿಷಿಯೇಟ್ ನೋಡಬೇಕು. ಇವ ನಮ್ಮನ್ನು ಕೇಳಿದ್ರು ಫುಲ್ ಅಪ್ರಿಷಿಯೇಟ್, ಎಲ್ಲ ಕಡೆಯಿಂದ ನಾನು ಅಪ್ರಿಷಿಯೇಟ್ ಬಂದುಬಿಡ್ತಾರೆ. ನಮ್ಮನ್ನು ನಾವಿಷ್ಟು ದುಡ್ದಿರ್ತೀರ, ಅದ್ರಕ್ಕಿಂತ 3x 4x ಮಾಡಿರ್ತೀರಿ. ಶರ್ಟ್ ಹೋಗಿ ನನ್ನ ಮಗನು ಮೆಸೇಜ್ ಹಾಕಿರಲ್ಲ, ಒಂದು ಅಪ್ರಿಷಿಯೇಟ್ ಇರಲ್ಲ. समझ रहे हो आप? समझ रहे हो? ವರ್ಕ್ ಲೈಫಲ್ಲಿ ಮಾತ್ರ ಹುಡುಗಿ ಥರ ಇರಬೇಕು. ವರ್ಕಿಂಗ್ ಲೈಫಲ್ಲಿ ಹುಡುಗಿಯಾಗಿ ಬಿಟ್ಬೇಕು. ನಮ್ಮನ್ನು ಸಕ್ಕತ್ತಾಗಿರೋ ಹುಡುಗಿಯಾಗಿ ಹುಟ್ಟಿ ವರ್ಕ್ ಲೈಫಲ್ಲಿ ಏನಾದರೂ ಹೋಗಿದ್ದೀವಿ ಅಂದರೆ ನಮ್ಮನ್ನೇನು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಮ್ಯಾನೇಜರ್ ನಮ್ಮನ್ನು ಪಕ್ಕದಾಗೆ ಇರ್ತಾನೆ, ನೀನು ಮೊಬೈಲ್ ಯೂಸ್ ಮಾಡು, ನಮ್ಮನ್ನು ಇನ್ನೊಬ್ಬನ ಜೊತೆ ಮಾತಾಡು, ಏನೂ ಕೇಳಲಾಗಿದೆ. ಎಷ್ಟು ಆರಾಮಾಗಿರುತ್ತೆ. ಇದು ನಿಜಾನೇ, ನಮ್ಮನ್ನು ಒಬ್ಬೊಬ್ರು ಹೇಳ್ತಾರೆ, ಒಬ್ಬೊಬ್ರು ಹೇಳಲ್ಲ. ऐसे में बड़ा सख्त लौंडा हूं. ಗಾಡಿ ಅಂತೂ ಸಿಕ್ಕಾಪಟ್ಟೆ ಧೂಳು ಇರ್ತೈತೆ. ವಾಶ್ ಮಾಡ್ಸೋಕ್ಕೂ ಕಾಸಿಲ್ಲ ಗುರು ಸದ್ಯಕ್ಕೆ. ವಾಶ್ ಮಾಡಿಸಿದ್ರೆ ಅಯ್ಯೋ 200 ರೂಪಾಯಿ ಹೋಗ್ಬಿಡುತ್ತೆ ಅನಿಸುತ್ತೆ. ಅದೇ 200 ರೂಪಾಯಿ ಇದ್ರೆ ಪಿಜ್ಜಾ ತಿನ್ಬೋದು ಅನಿಸುತ್ತೆ. ಗಾಡಿ ಚೆನ್ನಾಗಿರ್ಬೇಕು ಅಂತಾರೆ, ಹೊಟ್ಟೆನೂ ಚೆನ್ನಾಗಿರ್ಬೇಕಲ್ಲ ಗುರು. जहर खाने का पैसा नहीं है तो जा रे जा. ಒಂದೊಂದು ಸಲ ಗಾಡಿ ವಿಚಾರದಲ್ಲಿ ಬಂದರೆ ನಮ್ಮ ಹುಡುಗರ ಹತ್ರ ಗಾಡಿ ಇದ್ರೆ ಒಂಥರ ಮರ್ಯಾದೆ ಗುರು. ಏನೇ ಹೇಳು, ಗಾಡಿ ಇದ್ರೇ ಮರ್ಯಾದೆ. ಗಾಡಿ ಇಲ್ಲಾಂದರೆ ನಿಂಗೆ ಮರ್ಯಾದೆನೇ ಇರಲ್ಲ. ಗಾಡಿ ಗಾಡಿ ಇದ್ದರೆ ಒಂದು ಮರ್ಯಾದೆ. ಗಾಡಿ ಬಂದಿದ್ದಾದಮೇಲೆ ಅಪ್ಪಿ ನೀನೇನಾದರೂ EMI ಹಾಕ್ಕೊಂಡ್ರೆ ಅದಕ್ಕೂ ಒಂದು ಮಾತು ಬರುತ್ತೆ. ನಮ್ಮನ್ನು ಜೀವನ ಪೂರ್ತಿ EMI ಕಟ್ಕೊಂಡು ಹೋಗ್ತೀಯ ಅಂದ್ಬಿಟ್ಟು. ಅವ್ನು ನಮ್ಮನ್ನು ಗಾಡಿ ತೊಗೊಂಡ್ರೂ ತಪ್ಪು, ತಗೊಂಡು EMI ಕಟ್ಕೊಂಡು ಹೋದ್ರೂ ತಪ್ಪು. ನಮ್ಮನ್ನು ಇನ್ನೇನು ಮಾಡೋಣ ಹೇಳುಗರು. ಓಕೆನಾ?